ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನೇ ಶಿವನಿಗೆ ದಾನ ಮಾಡಿ ಮೆಚ್ಚಿಸಿದ ಕಥೆಯನ್ನ ನಾವು ಕೇಳೇ ಇರ್ತೀವಿ. ಆದರೆ ಈ ಪುರಾಣ ಪ್ರಸಿದ್ಧ ಸ್ಥಳ ಯಾವುದು ಗೊತ್ತಾ? ಶ್ರೀಕಾಳಹಸ್ತಿ. ಈ ಹೆಸರಿಗೂ ಒಂದು ಕತೆ ಇದೆ. ಶ್ರೀ ಎಂದರೆ ಜೇಡ, ಕಾಳ ಎಂದರೆ ಸರ್ಪ, ಹಸ್ತಿ ಎಂದರೆ ಆನೆ. ಈ ಮೂರು ಪ್ರಾಣಿಗಳು ಶಿವಲಿಂಗಕ್ಕೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಶಿವನನ್ನ ಮೆಚ್ಚಿಸಿ ಮೋಕ್ಷ ಪಡೆದು ಅಲ್ಲಿಂದ ಈ ಸ್ಥಳ ಶ್ರೀಕಾಳಹಸ್ತಿ ಎಂದೇ ಪ್ರಸಿದ್ಧವಾಗಿ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯಲ್ಲಿ ಸ್ವರ್ಣಮುಖಿ ನದಿ ದಡದಲ್ಲಿ ನೆಲೆಗೊಂಡಿದೆ. ಇದು ತಿರುಪತಿಯಿಂದ ಕೇವಲ 38 ಕಿಲೋಮೀಟರ್ ದೂರದಲ್ಲಿದೆ. ಕಾಳಹಸ್ತಿಗೆ ನೀವು ಬಂದಾಗ ಮೊದಲು ನಿಮಗೆ ಸಿಗೋದು ಶ್ರೀ ಜಲವಿನಾಯಕ ಸ್ವಾಮಿ ದೇವಸ್ಥಾನ. ಇಲ್ಲಿರುವ ಶಿವಲಿಂಗವು ಉದ್ಭವ ಲಿಂಗವಾಗಿದ್ದು ಪಂಚಲಿಂಗಗಳಲ್ಲಿ ಒಂದಾದ ವಾಯುಲಿಂಗವನ್ನು ಪ್ರತಿನಿಧಿಸುತ್ತದೆ. ಈ ದೇವಸ್ಥಾನದಲ್ಲಿರುವ ಪಾತಾಳ ಗಣಪತಿ ಇಲ್ಲಿಯ ಇನ್ನೊಂದು ವಿಶೇಷ. ಈ ಸ್ಥಳಕ್ಕೆ ರಾಹು, ಕೇತು, ಕುಜ ಮತ್ತು ಸರ್ಪದೋಷಗಳಿಗೆ ಜನರು ಭೇಟಿ ಕೊಡ್ತಾರೆ. ಇಲ್ಲಿ ಪೂಜೆಯನ್ನ ಸಲ್ಲಿಸಿ ನೆಮ್ಮದಿಯಿಂದ ಮನೆಗೆ ತೆರಳುತ್ತಾರೆ. ಈ ದೇವಸ್ಥಾನವು 5ನೇ ಶತಮಾನದಲ್ಲಿ ಪಲ್ಲವರು ನಿರ್ಮಿಸಿದ್ದು 10ನೇ ಶತಮಾನದಲ್ಲಿ ಚೋಳರು ಅಭಿವೃದ್ಧಿಪಡಿಸಿದ್ದಾರೆ. 15ನೇ ಶತಮಾನದಲ್ಲಿ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರು ರಾಜಗೋಪುರ ಮತ್ತು 100 ಕಂಬಗಳ ಮಂಟಪವನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಇನ್ನೊಂದು ದಂತಕಥೆಯ ಪ್ರಕಾರ ಕಣ್ಣಪ್ಪ ನಾರಾಯಣ್ ಎಂಬ ಬೇಟೆಗಾರನಿದ್ದು ಅವನು ಮಹಾದೇವನ ನಿಜವಾದ ಭಕ್ತ. ಅವನ ನಿಜವಾದ ಹೆಸರು ತಿನ್ನನ್ ಮತ್ತು ಅವನು ತನ್ನ ಕಣ್ಣುಗಳನ್ನು ಶಿವನಿಗೆ ಅರ್ಪಿಸಿದನು ಎಂದು ಹೇಳಲಾಗುತ್ತದೆ. ಹೀಗಾಗಿ ಬೇಟೆಗಾರನಿಗೆ ಕಣ್ಣಪ್ಪನ್ ಎಂದು ಹೆಸರಿಸಲಾಗಿದೆ. ಈ ಬೇಟೆಗಾರನ ಪ್ರತಿಮೆಯನ್ನು ದೇವಾಲಯದ ಗರ್ಭಗುಡಿಯಲ್ಲೂ ಕಾಣಬಹುದು. ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಕಣ್ಣಪ್ಪ ಬೆಟ್ಟವಿದ್ದು ತುತ್ತ ತುದಿಯಲ್ಲಿ ಶಿವ ಮತ್ತು ಪಾರ್ವತಿಯ ಬೃಹತ್ ಮೂರ್ತಿಯನ್ನು ನಿರ್ಮಿಸಿದ್ದು ಅಲ್ಲಿಂದ ಶ್ರೀಕಾಳಹಸ್ತಿಯ ದೃಶ್ಯ ಕಣ್ಮನ ಸೆಳೆಯುತ್ತದೆ. ಇಂಥ ಅದ್ಭುತ ಸ್ಥಳವನ್ನ ಮರಿದೇ ಭೇಟಿ ಕೊಡಿ. ನೋಡಿದ್ರಲ್ಲ, ಕಣ್ಣಪ್ಪ ಬೆಟ್ಟದಿಂದ ಕಾಳಹಸ್ತಿ ಸಿಟಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಜೊತೆಗೆ ಇಲ್ಲಿ ಪ್ರತಿನಿತ್ಯ ಅನ್ನದಾನ ಕೂಡ ಇರುತ್ತೆ. ಇಲ್ಲಿಗೆ ಬಂದವರಿಗೆ ಉಳ್ಕೊಳ್ಳೋದಕ್ಕೆ ಸಾಕಷ್ಟು ರೂಮ್ಗಳು ಕೂಡ ಸಿಗುತ್ತೆ.